ಬಂದ್ಬಿಟ್ಟು ಒಂಥರ ನಮಗೆ ದೇವರಿದ್ದಂಗೆ ಗೈಸ್. ಅದನ್ನು ಕ್ಲೀನಾಗಿ ಇಟ್ಕೊಬೇಕು, ಯಾವತ್ತೇ ಆಗಲಿ ಕ್ಲೀನಾಗಿ ಇಟ್ಕೊಂಡು ನಮಗೆ ಒಳ್ಳೆಯದು. ಒಂದು ಟೈಮಲ್ಲಿ ಗೈಸ್ ನನಗೇನು ಗೊತ್ತಾ, ಗಾಡಿ ಬಂದ್ಬಿಟ್ಟು ಒಂದು ಗಾಡಿ ಇರಲಿಲ್ಲ ನನ್ನ ಹತ್ರ. ಕಾಲೇಜ್ಗೆ 7 ಕಿಲೋಮೀಟ್ರ್ ಗೊತ್ತಾ, ಸಖತ್ ಬೇಜಾರಾಗ್ತಿದೆ ಇವತ್ತು. ಏನಂದರೆ ನಂಗೆ ಗಾಡಿ ಬಂದ್ಬಿಟ್ಟು 10 ನಿಮಿಷ ನಾನು ನಿಲ್ಸಿದ್ದೀನಿ, ಇನ್ನೂ ಅವನು ವಾಶ್ ಮಾಡ್ತಾಯಿಲ್ಲ. ಇವ್ನು ಬೇರೆ ನೋಡ್ಕೊಂಡು ನಿಂತವನು ಇಲ್ಲಿ. ನನ್ನ ಗಾಡಿ ನೋಡಿ ಯಾವಾಗಿಂದ ನಿಂತೈತೆ, ನನಗೆ ಸಖತ್ ಬೇಜಾರಾಗ್ಬಿಟ್ಟಿದೆ ಗೈಸ್. ಇವಾಗ ಒಂದು ಅದ್ಭುತ ನಡೀತು. ಹೌದು, ಯಾವಾಗ ಆಯಿತು ನನಗೆ ಗೊತ್ತಿಲ್ಲ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ ಏನು ಗೊತ್ತಾ ನನಗೂ ಗೊತ್ತು, ನಿಮಗೂ ಗೊತ್ತು, ತಮ್ಮನೇನಲ್ಲಿ ನೋಡಿರ್ತೀರ ಅಂತ. ಇವತ್ತು ಬಂದ್ಬಿಟ್ಟು ತುಂಬ ದಿವಸ ಆದಮೇಲೆ ಬಾಸ್ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಒಂದು ನಿಮಿಷ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ನನ್ನ ಗಾಡಿ ಸಖತ್ ಗಲೀಜಾಗ್ಬಿಟ್ಟಿದೆ. ಗಾಡಿ ತೊಳೆಸ್ಕೊಂಡು ಸ್ನಾನ ಮಾಡಿ, ನಾವು ಸ್ನಾನ ಮಾಡಿದರೆ ಗಾಡಿನೂ ಸ್ನಾನ ಆಗಬೇಕು, ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ನೋಡಿ ಆಲ್ರೆಡಿ ನಮ್ಮ ಜೋಗಿ ಇಲ್ಲಿ ರೆಡಿ ಆಗಿದ್ದಾನೆ. ಗಾಡಿ ನೋಡಿ ಗೈಸ್ ಎಷ್ಟು ಸಖತ್ ಗಲೀಜಿದೆ. ಯಾವತ್ತೂ ನಾನು ಈ ಥರ ಇಟ್ಕೊಂಡಿಲ್ಲ, ಅದು ಇವತ್ತು ಇಟ್ಕೊಂಡಿದ್ದೀನಿ. ಸ್ನಾನ ಮಾಡಿಸ್ಬಿಟ್ಟು ಹೋಗ್ತಾ ಸಿಗೋಣ ಬನ್ನಿ. ನಮ್ಮ ಜೋಗಿ ಆಲ್ರೆಡಿ ಸ್ಟಾರ್ಟ್ ಮಾಡೋಕ್ಕೆ ರೆಡಿ ಆಗಿದ್ದಾನೆ, ಹೋಗೋಣ ಬನ್ನಿ. ಇವಾಗ ಹೋಗ್ಬಿಟ್ಟು ಗಾಡಿ ಸ್ನಾನ ಮಾಡಿಸ್ಕೊಂಡು ಬರೋದೆ. ನೋಡೋಣ ನಮ್ಮ ಗಾಡಿ ಬಿಫೋರ್ ಆಫ್ಟರ್ ಹೆಂಗಿರುತ್ತೆ ಅಂತ. ಫೈನಲಿ ಗೈಸ್ ಇವಾಗ ವಾಷಿಂಗ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀರಿ. ವಾಷಿಂಗ್ ಸೆಂಟರ್ ಬಂತಿನ್ನೇನು ಇಲ್ಲಿಂದ 50 ಮೀಟರ್ಸ್ ಇದೆ ಅಷ್ಟೇ. ವಾಷಿಂಗ್ ಮಾಡ್ಸೋಣ ಬನ್ನಿ ಫಸ್ಟ್ ಗಾಡಿಗೆ. ಆಲ್ರೆಡಿ ತುಂಬ ಗಾಡಿಗಳು ಇದ್ದಂಗಿದ್ದಾವೆ ಅನ್ಕೊಂಬೇಡಿ, ಬರೀ TT ಒಂದಿದೆ. ನೋಡೋಣ ಆಂಬುಲೆನ್ಸ್. ಫಸ್ಟು ವಾಷಿಂಗ್ ಮಾಡಿಸ್ಕೊಳ್ಳೋಣ ಬನ್ನಿ ಗಾಡಿನ. ಎಲ್ಲ ಹಾಕೋದು ಗಾಡಿ ಒಳಗೆ ಹಾಕ್ಬಿಡು, ಡೈರೆಕ್ಟ್ ಒಳಗಡೆ ಬಿಟ್ಬಿಡಲ. ಡೈರೆಕ್ಟ್ ಒಳಗೆ ಬಿಡಬೇಕು. ಆಮ್ರ ಮೇಲೆ ಡಸ್ಟ್ ಇದೆ ಗೈಸ್. ವಾಷಿಂಗ್ ಪೌಡರ್ ನಿರ್ಮಾ, ನಿಮ್ಮಪ್ಪ ಮಾಡಿದ ಕರ್ಮ. ಒಂದು ಜೋಗಿ ಆಲ್ರೆಡಿ ರೆಡಿಗಿದ್ದಾನೆ ಗೈಸ್ ವಾಷಿಂಗ್ ಮಾಡ್ಸೋಕ್ಕೆ. ಅಲ್ಲೇ ಸ್ವಲ್ಪ ಮೇಲೆ ಹಾಕಪ್ಪ, ಸ್ಟ್ಯಾಂಡ್ ಹಾಕಪ್ಪ, ಸೆಂಟರ್ ಸ್ಟ್ಯಾಂಡ್ ಹಾಕಕ್ಕೆ ಬರಲ್ಲ ಗೈಸ್. ಇನ್ನು ಜೋಗಿಗೆ ಹಾಕಕ್ಕೆ ಬರಲ್ಲ ಅಂತವನೇ. ಫೈನಲ್ಲಿ ಹಾಕ್ಬಿಟ್ಟ ಗೈಸ್. ನೋಡಿ ನನ್ನ ಗಾಡಿ ಎಷ್ಟು ಗಲೀಜಿದೆ, ಬೆಳಗಲ್ಲ. ಈ ಥರ ಗಲೀಜು ಇಕ್ಕೊಂಡು ಗಾಡಿ ಇಕ್ಕೊಂಡ್ರೆ ಒಳ್ಳೇದಲ್ಲ ಗೈಸ್. ಗಾಡಿ ಬಂದ್ಬಿಟ್ಟು ಒಂಥರ ನಮಗೆ ದೇವರಿದ್ದಂಗೆ ಗೈಸ್. ಅದನ್ನು ಕ್ಲೀನಾಗಿ ಇಟ್ಕೊಬೇಕು, ಯಾವತ್ತೇ ಆಗಲಿ ಕ್ಲೀನಾಗಿ ಇಟ್ಕೊಂಡು ನಮಗೆ ಒಳ್ಳೆಯದು. ಒಂದು ಟೈಮಲ್ಲಿ ಗೈಸ್ ನನಗೇನು ಗೊತ್ತಾ, ಗಾಡಿ ಬಂದ್ಬಿಟ್ಟು ಒಂದು ಗಾಡಿ ಇರಲಿಲ್ಲ ನನ್ನ ಹತ್ರ. ಕಾಲೇಜ್ಗೆ 7 ಕಿಲೋಮೀಟ್ರ್ ತನಕ ನಡ್ಕೊಂಡು ಹೋಗ್ತಾಯಿದ್ದೆ. ಬಟ್ ಇವಾಗ 2 ಗಾಡಿ ಇಟ್ಕೊಂಡು ಮೇಂಟೈನ್ ಮಾಡ್ತಾಯಿದ್ದೀನಿ. ಅದೇ ಚೇಂಜ್ ಗೈಸ್. ಎಲ್ಲರಿಗೂ ಒಂದು ಚೇಂಜಿಂಗ್ ಪಾಯಿಂಟ್ ಅನ್ನೋದಿರುತ್ತೆ. ಇವತ್ತು ಜೋಗಿ ಹತ್ರನೂ ಗಾಡಿ ಇಲ್ಲ. ಇವಾಗ ಜೋಗಿಗೆ ಒಂದು ದಿವಸ ಗಾಡಿ ಬಂದೇ ಬರುತ್ತೆ. ಏನಂತೀರ ಜೋಗಿ? ಇವಾಗ ಅದ್ರ ಮೇಲೆ ಮಲ್ಕೊಂಡು ಹೋದ್ರೆ ಹಿಂಗೆ ಫುಲ್ ರೈಡ್ ಅಂತೀರಿ ಅದ್ರ ಮೇಲೆ. ಎಲ್ಲ ಗೈಸ್ ಇದ್ರ ಮೇಲೆ ಮಲ್ಕೊಂಡು ಹೋಗ್ತಾನಂತೆ, ಆ ಥರ ಮಾತಾಡಬಾರ್ದು. ಅದು ಅಭಿಷೇಕಣ ಗೈಸ್. ಶಿಟ್, ಬನ್ನಿ ವಾಷಿಂಗ್ ಮಾಡಿಸ್ಕೊಂಡು ಆಮೇಲೆ ಸಿಗೋಣ. ಬೈ. ಗೊತ್ತಾ ಸಖತ್ ಬೇಜಾರಾಗ್ತಿದೆ ಇವತ್ತು. ಏನಂದರೆ ನನ್ನ ಗಾಡಿ ಬಂದ್ಬಿಟ್ಟು 10 ನಿಮಿಷ ನಾನು ನಿಲ್ಸಿದ್ದೀನಿ, ಇನ್ನೂ ಅವನು ವಾಶ್ ಮಾಡ್ತಾಯಿಲ್ಲ. ಇವ್ನು ಬೇರೆ ನೋಡ್ಕೊಂಡು ನಿಂತವನು ಇಲ್ಲಿ. ನನ್ನ ಗಾಡಿ ನೋಡಿ ಯಾವಾಗಿಂದ ನಿಂತೈತೆ, ನನಗೆ ಸಖತ್ ಬೇಜಾರಾಗ್ಬಿಟ್ಟಿದೆ. ಎಷ್ಟೊತ್ತಂತ ನಾವು ಕಾಯೋಕ್ಕಾಗುತ್ತೆ ಹೇಳಿ ಗೈಸ್? ಹೇಳೋ ಸ್ವಲ್ಪ. 10 ನಿಮಿಷ ಆಯಿತು ಬಂದು, ಇನ್ನು ಅವ್ರೇನೋ ನಮ್ಮ ಇದೇ ಮಾಡ್ತಿಲ್ಲ. ನನ್ನ ಗಾಡಿ ಮುಟ್ತಾನೆ ಇಲ್ಲ ಗೈಸ್. ರೆಸ್ಪೆಕ್ಟ್ ಇಲ್ಲ, ಫುಲ್ ಅನ್ರೆಸ್ಪೆಕ್ಟು. ಆಫ್ಟರ್ 10-15 ನಿಮಿಷ ಆದಮೇಲೆ ನಮ್ಮ ಗಾಡಿ ಸ್ಟಾರ್ಟ್ ಮಾಡಿದ್ರು ಗೈಸ್. ತೊಳೆ ಯಾಕೆ ನೋಡಿ ನೀವೇ ಇದರಿ ಏನೇ ತುಂಬ ಹೊತ್ತಾದ್ಮೇಲೆ ಗಾಡಿ ಸ್ಟಾರ್ಟ್ ಮಾಡಿದ್ರು ಗೈಸ್. ತೊಳೆಯೋದು ಸಖತ್ ಬೇಜಾರಾಗ್ಬಿಟ್ಟಿತ್ತು. ಅವನಿಗೆ ಓಪನ್ ಮಾಡೋದಕ್ಕೆ ಎಷ್ಟೊತ್ತು ಲೇಟ್ ಮಾಡ್ತಾ ಇದ್ದಾನೆ. ಅವ್ನು ಡಿಕ್ಕಿ ಓಪನ್ ಮಾಡಲಾ ಬೇಡ, ಓಪನ್ ಮಾಡಲಾ ಹೋಗಪ್ಪ ಡಿಕ್ಕಿ ಅಂತ ಓಪನ್ ಮಾಡು. ಡಿಕ್ಕಿಲಪ್ಪ ಡಾಕ್ಯುಮೆಂಟ್ಸ್ ಒಂದು ಜೋಗಿ, ಡಿಕ್ಕಿನೇ ವಾಶ್ ಕರ್ನ. ಡಿಕ್ಕಿ ಎಲ್ಲ ವಾಶ್ ಮಾಡ್ತೀನಿ ನಾನು. ಡಿಕ್ಕಿಯಲ್ಲಿ ಬರೀ ಡಾಕ್ಯುಮೆಂಟ್ಸ್ ಇದೆ ಗೈಸ್. ಇವಾಗ ಸ್ವಲ್ಪ ಖುಷಿ ಆಯಿತು ನನಗೆ, ನನ್ನ ಗಾಡಿ ವಾಶ್ ಆಗ್ತಾ ಇರೋದಕ್ಕೆ. ಬನ್ನಿ ಗಾಡಿ ವಾಶ್ ಆದಮೇಲೆ ತೋರಿಸೋಣ. ಸುಮ್ಮನೆ ಇದೇ ತೋರಿಸ್ತಾರೆ ನಿಮಗೂ ಬೋರ್ ಆಗುತ್ತೆ. ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಹೋಗ್ತಾ ಸಿಗೋಣ. ಫೈನಲಿ ಗೈಸ್ ನನ್ನ ಗಾಡಿ ವಾಶ್ ಆಯ್ತು. ಇವಾಗ ಬನ್ನಿ ತೋರಿಸ್ತೀನಿ ನನ್ನ ಗಾಡಿ ಅವಾಗ ಹೆಂಗಿದೆ ಇವಾಗ ಹೆಂಗಿರುತ್ತೆ ಅಂತ. ನೀವೇ ನೋಡಿ, ಗಾಡಿ ಫುಲ್ ವಾಶ್ ಆಗಿಬಿಟ್ಟು ಪಳ್ಳ ಅಂತಿದೆ ನನ್ನ ಗಾಡಿ. ನೋಡಿ ಅವನೇ ಕ್ಲೀನ್ ಮಾಡ್ತಾನೆ, ನಾನೇ ಮಾಡ್ತೀನಿ ಅಂದ್ರು ಕೂಡ. ಹೆಂಗಿದೆ ನೋಡಿ ನನ್ನ ಗಾಡಿ. ಇದು ಫಸ್ಟ್ ಗಾಡಿಗೆ ಪೇಮೆಂಟ್ ಮಾಡಬೇಕು. ಫಸ್ಟ್ ಪೇಮೆಂಟ್ ಮಾಡಿಬಿಟ್ಟು ಸಿಗೋಣ ಬನ್ನಿ. ಫಸ್ಟ್ ಗಾಡಿ ಪೇಮೆಂಟ್ ಆಗಬೇಕು ಗೈಸ್. ಇವಾಗ ಒಂದು ಅದ್ಭುತ ನಡೀತು. ಹೌದು, ಯಾವಾಗ ಆಯಿತು ನನಗೆ ಗೊತ್ತಿಲ್ಲ. ಏನು ಗೊತ್ತಾ, ಪೇಮೆಂಟ್ ಮಾಡಬೇಕಂತ ಹೋದೆ ನಾನು. ಪೇಮೆಂಟ್ ಮಾಡಿದ್ರೆ ನನ್ನ ಬ್ಯಾಂಕ್ HDFC ಬೇರೆ ಸರ್ವರ್ ಡೌನ್. ಅಲ್ಲೂ ಕಳ್ಸೋಕ್ಕೆ ಆಗ್ತಾಯಿಲ್ಲ ಅವ್ನಿಗೆ ಎಷ್ಟೊತ್ತಾದ್ರೂ. ಲಾಸ್ಟ್ಗೆ ಏನು ಮಾಡಿದೆ ಅಂತ ಗೊತ್ತಾ ಗೈಸ್, ನನಗೆ ಚಮ್ಮಕ್ಕು ಏನಾಯಿತು ಗೊತ್ತಾ, ಅಲ್ಲಿ ಹೋಗೋ ಟೈಮಲ್ಲಿ
ಪೇಮೆಂಟ್ ಮಾಡಬೇಕಂತ ಆಗಿಲ್ವಲ್ಲ, ಅದಕ್ಕೆ ಅವನೇ ಕೇಳಿದೆ ATM ಡ್ರಾ ಮಾಡೋ ಮಿಷಿನ್ ಏನಾದರೂ ಇದೆಯಾ ಅಂತ. ಅವ್ನು ಅದೆಲ್ಲ ನಾನು ಯಾಕೆ ಇಕ್ಕೊಳ್ಳಿ ಅಂತ ನಾನೇನು ಮಾಡಿದೆ ಗೊತ್ತಾ, ಅದಕ್ಕೆ ಇಕ್ಕೊಂಡು ATMನ ಡ್ರಾ ಮಾಡ್ಕೊಂಬರೋಕ್ಕೆ ಅವ್ನು ನನ್ನ ನಡ್ಕೊಂಡು ಹೋಗೋದಕ್ಕೆ ಆಗಲ್ಲ, ಗಾಡಿ ಬೇಕೇ ಬೇಕು. ಅದಕ್ಕೆ ಹೋಗಿ ನಲ್ಲೇ ಬಿಟ್ಬಿಟ್ಟು ನಾನೇ ಹೋಗಿದ್ದೀನಿ ಗಾಡಿ ಎತ್ಕೊಂಡು. ಅಲ್ಲೋಗಿ ನೋಡ್ತೀನಿ ಏನಾಯ್ತು ಗೊತ್ತಾ, ಅಲ್ಲೋದ್ಮೇಲೆ ನನಗೆ ದುಡ್ಡೇ ಡ್ರಾ ಆಗ್ತಾಯಿಲ್ಲ, ಅಲ್ಲೂ ದುಡ್ಡಿಲ್ಲ. ಎಷ್ಟು ATM ಸುತ್ತಾಡಿದ್ದೀನಿ ಅಂದರೆ ಒಂದಲ್ಲ ಎರಡಲ್ಲ, ಬೇಜನ್ ATM ಸುತ್ತಾಡ್ಬಿಟ್ಟು ಲಾಸ್ಟಿಗೆ 200 ರೂಪಾಯಿ ಡ್ರಾ ಮಾಡೋಣ ಅಂದರೆ ಎಲ್ಲ ಕಡೆ 500 ಅಂತ ಐತೆ. ಎಲ್ಲಿ 500 ಡ್ರಾ ಮಾಡೋದು, 200 ರೂಪಾಯಿ ಡ್ರಾ ಮಾಡಬೇಕಾಯ್ತು. 200 ರೂಪಾಯಿ ಡ್ರಾ ಮಾಡ್ಕೊಂಡು ಬಂದಿದ್ದೀನಿ. ಅದಾದ್ಮೇಲೆ ಜೋಗಿಗೆ ಅಲ್ಲೇನಾಯ್ತು ಕೇಳಿ ಹೇಳ್ತಾನೆ. ಅಲ್ಲಿ ನಾನು ನಿಂತ್ಕೊಂಡಿದ್ದೀನಿ, ಅವ್ನು ನಿಂತ್ಕೊಂಡು ಬೇರೆ ಮಖನೇ ನೋಡ್ತಾನೆ. ಮಕ ಮುಚ್ಕೊಂಡು ಓಡಾಡೋಕ್ಕಲ್ಲ ತಿಕ್ಕ ಮುಚ್ಕೊಂಡು ಮನೆ ಕೆಳಗಡೆ ಇದ್ದ ಬೀಳೋರು ಏನ್ ಕತೆ ಅಂತ 1/2 hour ಆಯ್ತು ಅಣ್ಣ ಹೋಗಿ ವಾಪಸ್. ಆಮೇಲೆ ಎಲ್ಲ ಹೋಗಿದ್ದು ಆ ಕಡೆಯಿಂದನೋ ಬರ್ತೈತೆ ದಾರ ನೋಡ್ಕೊಂಡು ಪಾಂಪಾಮ್ ಅಂದ್ಬಿಟ್ಟು. ಆಮೇಲೆ ಅಲ್ಲೇನಾಯ್ತು ಗೊತ್ತು, ನನಗೇನೇ ಇವತ್ತು ನನ್ನ ಟೈಮೇ ಸೇರಿಲ್ಲ ಗೈಸ್, ನಿಜ ಬೇಜಾರಾಗ್ಬಿಟ್ಟಿದೆ. ನಾನು ಗಾಡಿ ತೊಳ್ಸೋಣ ಅಂತ ಬೇಗ ಬಂದೆ, ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು ಫಸ್ಟ್. ನಾನು ಗಾಡಿ ತೊಳ್ಸೋಣ ಅಂದರೆ ಅಲ್ಲೊಂದು 1/2 hour ಆಯಿತು, 1 hour ಆಯಿತು ಅಂದ್ಕೊಳ್ಳಿ. ಅದಾದಮೇಲೆ ನಾನು ಗಾಡಿದು ಇದು ಪ್ರಾಬ್ಲಮ್, ಇದು ATM ಪ್ರಾಬ್ಲಮ್ಮು. ಗೈಸ್ ಫೈನಲಿ ದೇವಸ್ಥಾನದ ಹತ್ರ ಬನ್ನಿ ದೇವಸ್ಥಾನದ ಹತ್ರ ಹೋಗೋಣ. ಇವಾಗ ಫುಲ್ಲು ಜನ ಇದ್ದಂಗಿದ್ದಾರೆ ಅಲ್ಲಿ ದೇವಸ್ಥಾನದಲ್ಲಿ. ನೋಡೋಣ ಏನಾಗುತ್ತೆ ಅಂತ. ನಾವು ವಾಸ್ ಟೆಂಪಲ್ ಫಸ್ಟು ಹೋಗೋಣ ಬನ್ನಿ. ನೋಡಿ ಹೆಂಗಿದೆ ಬಸ್. ಗಾಡಿಯಲ್ಲಿ ಪಾರ್ಕ್ ಮಾಡೋದು ಅಂತಲೇ ಗೊತ್ತಿಲ್ಲ, ಗಾಡಿ ಪಾರ್ಕ್ ಮಾಡೋಕ್ಕೂ ಜಾಗ ಇಲ್ಲ ಇಲ್ಲಿ, ಎಲ್ಲ ಅಡ್ಡಡ್ಡ ಹಾಕ್ಕೊಂಡ್ಬಿಟ್ಟವ್ರೆ. ಏನು ಮಾಡೋಣ, ಇಲ್ಲಿ ಗಾಡಿ ಟೈಮೇ ಸರಿಯಿಲ್ಲ ಗೈಸ್. ದೇವಸ್ಥಾನಕ್ಕೆ ನೋಡಿ ಗೈಸ್ ಕ್ಯೂ, ವಾವ್ ಜನ ಸಾಗರ. ಗಾಡಿ ಹಾಕೋಕ್ಕೂ ಜಾಗ ಇಲ್ಲ ನನಗೆ, ಎಲ್ಲೋ ಇಲ್ಲಿ ಗಾಡಿ ಹಾಕೋಕ್ಕೂ. ದೇವಸ್ಥಾನಕ್ಕೆ ಹೋಗೋದಕ್ಕೆ ಇಷ್ಟು ಉದ್ದ ಇದ್ರೆ ಹೆಂಗೆ ಗೈಸ್, ಗಾಡಿನೆಲ್ಲೋ ನಿಲ್ಸಿ ನಡ್ಕೊಂಬರ್ಬೇಕಾಗಿರೋ ಪರಿಸ್ಥಿತಿ. ಬನ್ನಿ ಇಲ್ಲಿ ಹಾಕೋಣ, ಸ್ವಲ್ಪ ಜಾಗ ಇದೆ, ಅದು ದೇವಸ್ಥಾನ ಮುಂದೆ. ಗಾಡಿ ಇಲ್ಲಿಂದ ನಡ್ಕೊಂಡು ಎಷ್ಟು ಉದ್ದ ಇದೆ ನೋಡಿ ಲೈನು, ತುಂಬ ಉದ್ದ ಇದೆ ಲೈನ್ ಮಾತ್ರ. ಗೈಸ್ ಏನು ಗೊತ್ತಾ, ಸಖತ್ ಜನ ಇದ್ದಾರೆ. ನಾನು ಕ್ಯಾಮ್ರಾ ಬೇರೆ ಹೆಂಗಂದ್ರೆ ಹಿಂಗೆ ಇಟ್ಕೊತಾ ಇದ್ದೀನಿ, ಫುಲ್ ಕ್ಯೂ ಇದೆ ನೋಡಿಸ್ತೀನಿ. ಸಖತ್ ಜನ ಇದ್ದಾರೆ, ಕ್ಯಾಮ್ರಾನೇ ನಾನು ಅವಾಗ ಇಟ್ಟಾಕೊಂತೀನಿ ಗೈಸ್. ಇವಾಗ ಈ ಕ್ಯೂವಲ್ಲಿ ನಾನು ಹೋಗ್ಬೇಕು ದೇವಸ್ಥಾನಕ್ಕೆ. ಇಲ್ಲಿ ಬೇರೆ ಪಲ್ಲಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಗೈಸ್ ಏನು ಗೊತ್ತಾ, ಇವಾಗ ತಾನೇ ಬಾಸ್ ದರ್ಶನ ಆಯಿತು. ಬಾಸ್ ದರ್ಶನ ಮುಗಿಸ್ಕೊಂಡು ಬರೋಷ್ಟಲ್ಲೇ ಫುಲ್ ಟ್ರಾಫಿಕ್ಕು. ಗೊತ್ತಲ್ಲ ನಮ್ಮ ಬೆಂಗಳೂರು ಟ್ರಾಫಿಕ್ ಇದ್ದಿದ್ದೆ ಅಂತ. ಫುಲ್ ಟ್ರಾಫಿಕ್ 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 ಫುಲ್ ಟ್ರಾಫಿಕ್. ಯಾವ ಕರೆಕ್ಟಾಗಿ ಕೊಡ್ತಾನೆ ಗೊತ್ತಿಲ್ಲ ನಿಮ್ಗೆ. ವಾಡಕದ ಅವ್ನಿಂದ ಟ್ರಾಫಿಕ್ ಅವನಿಂದಾನೆ ಗೈಸ್ ಫುಲ್ ಟ್ರಾಫಿಕ್ ಆಗ್ತಾರೆ ಇಲ್ಲಿ ಲಾರಿ ಅವನಿಂದ. ಅವಲಿಂದ ನೋಡ್ತಾ ಇದ್ದೀನಿ ನಾನು. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ನೋಡ್ದವನು ಈಗ ಬಿರಿಯಾನಿ ಅಂಗಡಿ ಉಂಡೆ. ಇಲ್ಲಿ ಬಿರಿಯಾನಿ ಅಂಗಡಿ ಇತ್ತು ಗೈಸ್, ಬಿರಿಯಾನಿ ಅಂಗಡಿನೇ ಇಲ್ಲ. ಕಾರ್ ಯಾರೋ ರೋಡಲ್ಲಿ ಹಾಕೊಂಡ್ಬಿಟ್ಟು ನಿಂಗೆ
ರೋಡ್ ಒಬ್ಬ ಹಾಕೊಂಡಿರೋದು ಇನ್ನಲ್ಲ, ಇಲ್ಲ ಟ್ರಾಫಿಕ್ ಆಗಿದೆ. ಪಾನಿಪುರಿ ಲವರ್ಸ್ ಯಾರನ್ನ ಇದ್ರೆ ಕಮೆಂಟ್ ಮಾಡಿ ಗೈಸ್. ನೋಡಿ ಇಲ್ಲಿ ಮುಂದೆನೇ ಪಾನಿಪುರಿ ಹೋಗ್ತೈತೆ. ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ಅದು ನೋಡಿ ಹೇಳೋಕ್ಕಾಗಿಲ್ಲ, ಇವಾಗ ಹೇಳ್ತಾ ಇದ್ದೀನಿ. ನೋಡಿ ಇಲ್ಲಿದ್ದಾನೆ. ಇನ್ನೊಂದೇನು ಗೊತ್ತಾ ಗೈಸ್, ಬಾಸ್ ದರ್ಶನ ಮಾತ್ರ ಅಲ್ಟಿಮೇಟ್ ಆಗಾಯಿತು. ದರ್ಶನ ಮುಗಿಸ್ಕೊಂಡು ಇವಾಗ ತಾನೆ ಜಸ್ಟ್ ಆಚೆ ಬಂದಿದೆ ಫುಲ್ ಟ್ರಾಫಿಕ್ಕು. ಏನು ಗೊತ್ತಾ ಗೈಸ್, ನನಗಿಲ್ಲಿ ದೇವಸ್ಥಾನಕ್ಕೆ ನಾನು ಬರೋ ಕಾರಣ ಏನಂದರೆ, ನನಗೆ ಬೇಜಾರಾದರೂ ಖುಷಿ ಆದರೂ ದೇವಸ್ಥಾನಕ್ಕೆ ಬರೋದು ಫಸ್ಟು ನಮ್ಮ ಬಾಸ್ ಹತ್ರನೇ. ನಮ್ಮ ಬಾಸ್ ದರ್ಶನ ಆದರೆ ನನಗೆ ಒಂಥರ ಶಾಂತಿ ಆಗುತ್ತೆ. ಅದಕ್ಕೋಸ್ಕರ ಬಂದೆ. ದರ್ಶನ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಡೋ ಸಮಯ. ಮನೆಗೆ ಹೋಗೋಣ ಬನ್ನಿ. ಮನೆಗೆ ಹೋಗ್ತಾ ಸಿಗೋಣ ದಾರಿಯಲ್ಲಿ. ಪಾನಿಪುರಿ ಕಾಯ್ಸ್. ಇವಾಗೇನು ಗೊತ್ತಾ, ನಾನು ಬಂದ್ಬಿಟ್ಟು ಬಾಸ್ ದರ್ಶನ ಮುಗಿಸ್ಕೊಂಡು ಬರೋ ಟೈಮಲ್ಲಿ ನಮ್ಮ ಓದಿರೋ ಕಾಲೇಜ್ ತೋರಿಸ್ಬೇಕು ಅನಿಸ್ತು. ಅದಕ್ಕೆ ಇವಾಗ ನಮ್ಮ ಕಾಲೇಜ್ ತೋರಿಸ್ತಾ ಇದ್ದೀನಿ. ನೋಡಿ ನಾನು ಓದಿರೋ ಕಾಲೇಜ್ ಯಾವುದು ಅಂತ. ಬನ್ನಿ ನಾನು ಓದಿರುವ ಕಾಲೇಜ್ SVR ಯೂನಿವರ್ಸಿಟಿ ಕಾಲೇಜ್. ಹೆಂಗಿದೆ ಗೈಸ್ ನಮ್ಮ ಕಾಲೇಜ್ ಕಮೆಂಟ್ ಮಾಡಿ. ಇದೇ ಕಾಲೇಜಲ್ಲಿ ನಾನು ಓದಿರೋದು. ಆ ಕಾಲೇಜಲ್ಲಿ ಓದಿದ್ದು ನಾನು. ಆ ಕಾಲೇಜಲ್ಲಿ ನಡೆದಿರೋ ನಾನು ಕಾಲೇಜ್ಗೆ ಹೋಗ್ತಾ ಇದ್ದಿದ್ದಲ್ಲೆಲ್ಲ ಎಷ್ಟು ತಿಂಗಳಿಗೆ ಏನಿಲ್ಲ ಅಂದರೂ ಒಂದು 10 ಕ್ಲಾಸ್ ಅಟೆಂಡ್ ಆಗಿರ್ತೀನಿ ಅಷ್ಟೇ ನಾನು ಆ ಕಾಲೇಜಲ್ಲಿ. ನೋಡಿ ನಮ್ಮ ಕಾಲೇಜ್ ಇಲ್ಲಿ ಬಂದ್ಬಿಟ್ಟು ನಮ್ಮ ಕ್ಲಾಸ್ ಮಾಡ್ತಾಯಿದ್ದು ಗ್ರೌಂಡ್ ಫ್ಲೋರ್ ನಮ್ಮ ಕಾಲೇಜು. ಇಲ್ಲಿ ಹುಡುಗ ನೋಡ್ತಿದ್ದಾನೆ. ಗೈಸ್ ನಮ್ಮ ಕಾಲೇಜೆಲ್ಲ ಅಲ್ಟಿಮೇಟಾಗಿ ಮಾಡಿಬಿಟ್ಟಿದ್ದಾರೆ ಒಳಗೆಲ್ಲ. ಸಖತ್ತಾಗೈತೆ. ಒಳಗೆ ಹೋಗೋದಕ್ಕಾಗಲ್ಲ, ಯಾಕಂದರೆ ತುಂಬ ದಿವಸ ಆಯಿತು ನನ್ನ ಕಾಲೇಜ್ ಮುಗಿದು 2 ವರ್ಷ ಆಯಿತು. 2 ವರ್ಷ ಆದಮೇಲೆ ನನ್ನ ಕಾಲೇಜ್ ಹೋದ್ರೆ ಚೆನ್ನಾಗಿರುತ್ತಾ ನೀವೇ ಹೇಳಿ. ಬೈಕ್ ಕಳಿಸ್ತಾನೆ, ಯಾರಪ್ಪ ನೀನು ನಡಿ ಆಚೆ ಅಂತ. ಅದಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಟೈಮ್ ಒಂದು ದಿವಸ ತೋರಿಸ್ತೀನಿ ನಮ್ಮ ಕಾಲೇಜ್ ಒಳಗೆ ಹೋಗ್ಬಿಟ್ಟು. ಇವಾಗ ಸದ್ಯಕ್ಕೆ ತೋರ್ಸೋಕ್ಕಾಗಿಲ್ಲ. ಇದೆಲ್ಲ ನಾವು ಅಡ್ಡಾಡಿತಿದ್ದ ಜಾಗ ಈ ರೋಡು. ನಾನು ಕಾಲೇಜ್ ಫಸ್ಟ್ ಪೀರಿಯಡ್ ಹೋಗಿರೋದ್ರೆ ಈ ರೋಡಲ್ಲಿ ಇರ್ತಾಯಿದ್ದೆ. ಬಂಗೋಡೂರು ಇಲ್ಲೇ ಇರ್ತಾಯಿದ್ದೆ. ಈ ಬೇಕ್ರಿದಲ್ಲಿ ಜಾಸ್ತಿ ತಿಂತಾಯಿದ್ರು, ಇಲ್ಲಿರೋ ಬೇಕ್ರಿದಲ್ಲಿ. ಅದೇ ಬೇಕ್ರಿದಲ್ಲಿ ನಾವು ಜಾಸ್ತಿ ತಿಂತಾಯಿದ್ದಿದ್ದು. ಎಲ್ಲ ಅಡ್ಡಾಡಿತಿದ್ದು ರೋಡೆಲ್ಲ. ಇಲ್ಲೆಲ್ಲ ಬರೀ ಜಗಳಗಳಾಗ್ತಾಯಿದ್ದು ಅಂದರೆ ಈ ರೋಡಲ್ಲೇ ನಮ್ಮದು. ನಮ್ಮ ಕಾಲೇಜ್ ಜಗಳ ಏರಿಯಾ ಅಂದರೆ ಇದೇ ಏರಿಯಾ. ಗೈಸ್ ಜಸ್ಟ್ ಈಗ ತಾನೇ ಮನೆಗೆ ಬಂದೆ ಗೈಸ್. ಸಖತ್ ಹೊಟ್ಟೆ ಹಸಿದಿದೆ ನನಗೆ ಬೇರೆ. ಬೆಳಗ್ಗೆ ಹೋದವ್ ನಾನು ಇನ್ನೂ ನಾಷ್ಟ ಮಾಡಿಲ್ಲ. ಇವಾಗ ನಾಷ್ಟ ಮಾಡಬೇಕು. ಇವಾಗ ಟೈಮ್ ಬೇರೆ 12 ಕಾಲ್ ಆಗಿದೆ. ನಾಷ್ಟ ಮಾಡಿಕೊಂಡು ಇದು ಇವಾಗ ವ್ಲಾಗ್ ಕೂಡ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಸಿಗೋಣ. ಬಾಯ್.